ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಅಂತ ಹೇಳಿ ಪ್ರೂವ್ ಮಾಡಬೇಕು. ಇಲ್ಲಿ ನಾವು ಎಕ್ಸ್ ಬದಲಾಗಿ ಏನು ಬರ್ಕೊತೀವಿ, ಎ ಇಂಟು ಟ್ಯಾನ್ ಆಫ್ ಥೀಟಾ ಅಂತ ಹೇಳಿ ಬರ್ಕೊಬೋದು ಅಲ್ವಾ. ಯಾವತ್ತಿದ್ರೂ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ನಾವು ಈ ಥರ ಬಂದಾಗ ವಿ ಕ್ಯಾನ್ ರೀರೈಟ್ ಇನ್ ದಿಸ್ ಮ್ಯಾನರ್. ಸೊ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಸೆಕೆಂಡ್ ಸ್ಕ್ವೇರ್ ಥೀಟಾ ಡಿ ಥೀಟಾ. ಹಾಗಾಗಿ ನಿಮ್ಮ ಇಂಟಿಗ್ರೇಷನ್ನು ಎ ಇಂಟು ಸೆಕೆಂಡ್ ಸ್ಕ್ವೇರ್ ಥೀಟಾ ಡಿ ಥೀಟಾ divided by a square tan square theta plus a square ಆಗಿ ಈ ಥರ ಬದಲಾಗುತ್ತೆ ಅಲ್ವಾ. ಸೊ ಇಲ್ಲಿ ನೋಡ್ಬೋದು ಏನಕ್ಕೆ ನಾವು ಈ ಥರ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಈ ಥರ ಎಕ್ಸ್ಪ್ರೆಷನ್ ಬಂದಾಗ ಟ್ಯಾನ್ ಆಗಿ ತೊಗೊತೀವಿ ಅಂತ ಹೇಳಿ. ಸೊ ಸೆಕೆಂಡ್ ಸ್ಕ್ವೇರ್ ಬರುತ್ತೆ ಇಲ್ಲಿ ಅಲ್ವಾ. ಸೊ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇಲ್ಲಿ ಇವಾಗ. ಸೊ ನ್ಯೂಮರೇಟರಲ್ಲಿ ಎ ಇದೆ, ಡಿನಾಮಿನೇಟರಲ್ಲಿ ಎ ಸ್ಕ್ವೇರ್, ರೂಟ್ ಇದೆ. ಸೊ ವಿ ಹ್ಯಾವ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಡಿ ಥೀಟಾ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1. ಆದರೆ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ನಾವು ಸೆಕೆಂಡ್ ಸ್ಕ್ವೇರ್ ಥೀಟಾ ಅಂತ ಹೇಳಿ ಬರೀಬೋದು. ಸೊ ಇದು ರೂಟು ಇದು ರೂಟ್ ತೊಗೊಂತು ಅಂತ ಹೇಳಿದ್ರೆ ಸೊ ವಿ ಹ್ಯಾವ್ ಸೆಕೆಂಡ್ ಥೀಟಾ. ಹಾಗಾಗಿ ಇದು ಮತ್ತಿದು ಪವರು ಅಂದರೆ ಕಟ್ ಹಾಕ್ಕೊಳುತ್ತೆ, ಇದು ಪೂರ ಕಟ್ ಹಾಕ್ಕೊಳುತ್ತೆ. ಸೊ ವಿ ಹ್ಯಾವ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಥೀಟಾ ಡಿ ಥೀಟಾ ಅಲ್ವಾ. ಸರಿ ತಾನೆ. ಅದನ್ನು ಆ್ಯಕ್ಚುಲಿ ಇಲ್ಲಿ ಈ ಸ್ಟೆಪ್ಪಲ್ಲೇ ಬರೀಬೋದಾಯ್ತು, ನಾನು ಕಟ್ ಮಾಡ್ತೀರಿ ಬೇಡ, ನನಗೆ ಕನ್ಫ್ಯೂಸ್ ಮಾಡ್ಕೊತೀರಾ. ಹಾಂ, ಸೊ ಇಲ್ಲಿ ಸೆಕೆಂಡ್ ಸ್ಕ್ವೇರ್ ಥೀಟಾ ಡಿ ಥೀಟಾ ಬೈ ಸೆಕೆಂಡ್ ಥೀಟಾ ಬರುತ್ತೆ. ಸೊ ಮತ್ತು ಇದು ಕಟ್ ಹಾಕ್ಕೊಳುತ್ತೆ. ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಥೀಟಾ ಇಸ್ ಲಾಗ್ ಆಫ್ ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಪ್ಲಸ್ ಅ ಕಾನ್ಸ್ಟೆಂಟ್. ಸೊ ರೀಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲನೂ ಟ್ಯಾನ್ ಥೀಟಾ ಫಾರ್ಮಲ್ಲಿ ಇರಬೇಕು. ಹಾಗಾಗಿ ಇದನ್ನು ಕೂಡ ನಾನು ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಅಂತ ಹೇಳಿ ಬರ್ಕೊತೀನಿ ಪ್ಲಸ್ ಟ್ಯಾನ್ ಥೀಟಾ ಪ್ಲಸ್ ಸಿ. ಸೊ ಫ್ರಮ್ 1 ಏನಂತ ಬರ್ಕೊಬೋದು, ಲಾಗ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಎಕ್ಸ್ ಬೈ ಎ ಪ್ಲಸ್ ಸಿ ಅಂತ ಹೇಳಿ ಬರ್ಕೊಬೋದು. ಸೊ ಕೊನೆಯದಾಗಿ ಲಾಗ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಅಂತ ಹೇಳಿದ್ರೆ ಎ ಪ್ಲಸ್ ಎಕ್ಸ್ ಬೈ ಎ ಪ್ಲಸ್ ಸಿ. ಸೊ ಆಲ್ ಇನ್ ಆಲ್ ಇಲ್ಲಿ ನಿಮ್ಮ ಡಿನಾಮಿನೇಟರಿಂದ ಎ ಕಾಮನ್ ಇದೆ. ಹಾಗಾಗಿ ನಾವು ಇದನ್ನು ಮೈನಸ್ ಲಾಗ್ ಆಫ್ ಎ ಪ್ಲಸ್ ಸಿ ಅಂತ ಹೇಳಿ ಬರ್ಕೊಬೋದು. ಏನಕ್ಕಪ್ಪ ಅಂತ ಹೇಳಿದ್ರೆ ಲಾಗ್ ಆಫ್ ಎಮ್ ಬೈ ಎನ್ ಇತ್ತು ಅಂತ ಹೇಳಿದ್ರೆ ದಟ್ ಕ್ಯಾನ್ ಬಿ ರೀ ರಿಟನ್ ಆಸ್ ಲಾಗ್ ಆಫ್ ಎಮ್ ಮೈನಸ್ ಲಾಗ್ ಆಫ್ ಎನ್ ಅಲ್ವಾ. ಇವೆರಡು ಕಾನ್ಸ್ಟೆಂಟು ಅವೆರಡು ಸಿಂಪ್ಲಿಫೈ ಮಾಡ್ತು ಅಂತ ಹೇಳಿದ್ರೆ ಐ ವಿಲ್ ಗೆಟ್ ಅ ನ್ಯೂ ಕಾನ್ಸ್ಟೆಂಟ್. ಸೊ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಅ ನ್ಯೂ ಕಾನ್ಸ್ಟೆಂಟ್. ಸರಿನಾ. ಸೊ ಇದೇ ನಿಮ್ಮ ಉತ್ತರ. ಹಾಂ, ಯಾವತ್ತಿದ್ರೂ ಫಾರ್ಮುಲಾಸ್ನ ಡಿರೈವೇಷನ್ ಥ್ರೂ ಕಲ್ತ್ಕೊಳ್ಳಿ, ಈಸಿ ಆಗುತ್ತೆ ನಾಲ್ಕು ಉಪಯೋಗಿಸೋದಕ್ಕೆ. ಮತ್ತು ಅದೇ ಮೇನ್ ಅಲ್ವಾ ಅವೆರಡು. ಸೊ ಡಿರೈವೇಷನ್ ಕಲ್ತ್ಕೊಂಡು ನಾಲ್ಕು ಫಾರ್ಮುಲಾ